integrate the function root of 5x plus 3 dx divided with root of x square plus 4x plus 10. ಹಾಂ, ಹೇಗೆ ಮಾಡೋದಿನ? ಸೊ ನ್ಯೂಮರೇಟರ್ನ ಡಿನಾಮಿನೇಟರ್ ರಿಫ್ಲೆಕ್ಟ್ ಮಾಡೋಂಗೆ ಮಾಡಿಕೊಂಡು ಮುಂದುವರಿಬೇಕು. ಸೊ ಡಿರೈವೇಟಿವ್ ಆಫ್ ದ ಡಿನಾಮಿನೇಟರ್ ಇಂಟು a plus b should reflect the numerator. Alva? So if I differentiate this, we have 2x plus 4 into a plus b is equal to 5x plus 3. ಇವಾಗ a ಕಂಡುಹಿಡಿಯೋದಕ್ಕೆ ನಾವು ಕೋಎಫಿಷಿಯಂಟ್ಸ್ ಕಂಪೇರ್ ಮಾಡ್ಬೋದು, b ಕಂಡುಹಿಡಿಯೋದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಲೆಟ್ಸ್ ಸಬ್ಸ್ಟಿಟ್ಯೂಟ್ x is equal to minus 2. So this would be 0 into a plus b is equal to 10 minus 10 ಹೇಳಬೇಕು ಅಂದರೆ plus 3. So b is equal to minus 7 ಅಲ್ವಾ? ನೆಕ್ಸ್ಟ್ ಕನ್ಸಿಡರ್ 2ax plus 4a plus b is equal to 5x plus 3. Comparing the coefficients of x ಮಾಡ್ತು ಅಂತ ಹೇಳಿದ್ರೆ ಏನು ಬರುತ್ತೆ ಇಲ್ಲಿ? 2a is equal to 5. Therefore a is equal to ಈ ಲೆವೆಲ್ ಬರುತ್ತೀನಿ. Therefore a is equal to 5/2. ಸರಿನಾ? ಕೊನೆಯದಾಗಿ I is equal to integration of 5/2 2x plus 4 dx divided with x square plus 4x plus 10 minus 7 times of integration of dx by root of x square plus 4x plus 10. ಸರಿನಾ? ಸೊ ನಿಮ್ಮ ಒರಿಜಿನಲ್ ಪ್ರಶ್ನೆ ಈ ರೀತಿಯಲ್ಲಿ ಬದಲಾಗುತ್ತೆ. ಸೊ ಇವಾಗ ಐನ ನಾನು 5/2 I1 minus 7 times of I2 ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಸೊ ಇವಾಗ I1 ಮತ್ತು I2 ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮುಂದುವರಿಯೋಣ. ಸೊ ವಿ ಹ್ಯಾವ್ I1 which is equal to integration of 2x plus 4 dx square root of x square plus 4x plus 10. ಹೇಗಿದ್ರೂ ನ್ಯೂಮರೇಟರ್ ಇಸ್ ಅ ಡಿರೈವೇಟಿವ್ ಆಫ್ ಡಿನಾಮಿನೇಟರ್, ಹಾಗಾಗಿ ದಿಸ್ ಇಸ್ ನಥಿಂಗ್ ಬಟ್ 2 root of x square plus 4x plus 10 ಅಲ್ವಾ? ಸೊ 1/root of dt by t, ರೂಟ್ ಆಫ್ ಟಿ ಈ ಉತ್ತರ ಕೊಡುತ್ತೆ ಪ್ಲಸ್ ಅ ಕಾನ್ಸ್ಟೆಂಟ್. ಸರಿ ತಾನೆ? ಸೊ ಇದೆಲ್ಲ ನಿಮ್ಗೆ ಇವಾಗ ತಲೆಯಲ್ಲಿ ಕೂತಿರಬೇಕು. ಯಾಕಂತ ಹೇಳಿದ್ರೆ ಇಲ್ಲ ಅಂದರೆ ದ ಪ್ರೊಸೆಸ್ ವಿಲ್ ಬಿ ಲೆಂದಿ. ಪ್ರತಿಯೊಂದು ಕಡೆಯೂ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಳೋದಕ್ಕಾಗಲ್ಲ. ಸೊ ಮತ್ತೊಂದು ವಿಲ್ ಕನ್ಸಿಡರ್ ನೆಕ್ಸ್ಟ್ ಮುಂದಿನ ಇದಕ್ಕೆ ಈ ಭಾಗಕ್ಕೆ ಸ್ಪ್ಲಿಟಿಂಗ್ ದ ಮಿಡ್ ಟರ್ಮ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡ್ಕೊಬೇಕು. ಸೊ ಅದನ್ನೇ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 2 into 2x 2 into x into 2 plus 2 square plus 6 ಅಂತ ಬರ್ಕೊಬೋದು. 10 can be written as 4 plus 6. So this all in all is x plus 2 the whole square plus 6. This is root 6 square ಈ ರೀತಿಯಲ್ಲಿ ಬದಲಾಗುತ್ತೆ. Therefore I2 is equal to root of dx by square root of x plus
2 the whole square plus root of 6 square. This is log of x plus 2 ಅಲ್ವಾ. ಸೊ ಏನು ಫಾರ್ಮುಲಾ ಇದು, ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಎಸ್ ಸರಿ ತಾನೆ. ಸೊ ದಿಸ್ ಇಸ್ ಲಾಗ್ ಆಫ್ x plus 2 plus square root of a square plus x square. That will result in x square plus 4x. ಯಾಕಂದರೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಇದೇ ವಾಪಸ್ ಬರುತ್ತೆ ಅಲ್ವಾ. That's the point of completing the square method. Plus a constant. So ಕೊನೆಯದಾಗಿ we have I which is 5 by 2 times of I1. So basically 5 ಹಾಕ್ಕೊಳತ್ತಿದ್ದು square root of x square plus 4x plus 10 minus 7 times of log of x plus 2 plus root of x square plus 4x plus 10 plus a constant. ಇದೇ ನಿಮ್ಮ ಉತ್ತರ ಕಂಡ್ರೆ.